असतो मा सद्गमय तमसो मा ज्योतिर्गमय मृत्योर्मा अमृतंगमय ಓಂ. ಸರ್ವೇಭ್ಯೋ ನಮೋ ನಮಃ. ಆತ್ಮೀಯ ಬಂಧುಗಳೇ, ವೈದಿಕ ವಿಜ್ಞಾನ ಈ ಸರಣಿ ಕಾರ್ಯಕ್ರಮದಲ್ಲಿ ತರ್ಕ ಸಂಗ್ರಹದ ಸ್ವಾಧ್ಯಾಯ ಮಾಡ್ತಾ ಇದ್ದೀವಿ. ತರ್ಕ ಸಂಗ್ರಹದ ಭೂಮಿಕೆಯ ನಂತರ ಪದಾರ್ಥ, ದ್ರವ್ಯ ಮತ್ತು ಗುಣ ಈ ಮೂರು ಸೂತ್ರಗಳ ಅಭ್ಯಾಸ ಮಾಡಿದ್ವಿ. ಗುಣದಲ್ಲಿ ಒಂದಷ್ಟು ಕೆಲವು ವಿಷಯಗಳನ್ನು ನಾನು ನಿಮಗೆ ಸೂಚನೆ ಮುಖಾಂತರ ನೀಡಲಿಕ್ಕೆ ಇಷ್ಟಪಡ್ತೀನಿ. ಗುಣದ ಬಗೆಗೆ ಕೆಲವೊಂದು ಮಾಹಿತಿಗಳು ಮತ್ತಷ್ಟು ಉಳ್ಕೊಂಡಿದ್ದನ್ನು ಪೂರ್ಣ ಮಾಡಿ ಮುಂದೆ ಕರ್ಮದ ಬಗೆಗೆ ನಾವು ವಿಚಾರ ಮಾಡೋಣ. ಅದಕ್ಕಿಂತ ಮೊದಲು ಒಂದು ನಿವೇದನೆ ಏನಂದರೆ, ನೀವು ಈ ಅಧ್ಯಯನ ಮಾಡಬೇಕಾದ್ರೆ ಇದನ್ನು ನೀವು ನಾನು ಯಾವುದೇ ಸೂತ್ರವನ್ನು ಹೇಳ್ತೀನೋ ಅದನ್ನು ಬರೆದಿಟ್ಕೊಳ್ಳಿ. ಒಂದೆರಡು ಸಲ ರಿಪೀಟ್ ಮಾಡಿ ವಿಡಿಯೋವನ್ನು, ಸೂತ್ರವನ್ನು ಬರೆದಿಟ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಸೂತ್ರ ಬರೆಯದೇ ಹೋದರೆ ನಿಮಗೆ ಸೂತ್ರ ನೆನಪಿರಲ್ಲ, ಮತ್ತು ನಾನು ಎಲ್ಲಿ ಏನು ಹೇಳ್ತಾ ಇದ್ದೀನಿ, ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗಲ್ಲ. ಅದರಿಂದ ಪ್ರತಿಯೊಂದು ಸೂತ್ರ ಬರೆದಿಟ್ಕೊಳ್ಳೋದು ಅನಿವಾರ್ಯ. ಆಮೇಲೆ ಸಾಧ್ಯವಾದರೆ ನೆನಪಿಟ್ಕೊಂಡ್ರೆ ಇನ್ನೂ ಉತ್ತಮ. ಸೂತ್ರಗಳು ಬರೆದಿಟ್ಕೊಂಡು ಇಲ್ಲ, ನೆನಪಲ್ಲೂ ಇಲ್ಲ ಅಂದರೆ ನಾವು ಈ ಪಾಠ ಅಧ್ಯಯನ ಮಾಡಿ ವ್ಯರ್ಥವಾಗುತ್ತೆ. ನಿಮಗೆ ಒಮ್ಮೆ ನೆನಪಲ್ಲಿ ಬಂದುಬಿಟ್ರೆ ನೆನಪು ಬರಲಿಕ್ಕೆ ಸುಲಭ. ಯಾಕೆಂತ ಹೇಳಿದ್ರೆ ಎಲ್ಲವೂ ದಿನನಿತ್ಯ ಕಾರ್ಯಕ್ರಮಗಳಲ್ಲಿ, ದಿನನಿತ್ಯದ ವ್ಯವಹಾರಗಳಲ್ಲಿ ನಾವು ಉಪಯೋಗಿಸುವಂಥ ವಿಷಯ ವಸ್ತುಗಳನ್ನೇ ನಾವು ಇಲ್ಲಿ ವಿಚಾರ ಮಾಡ್ತಾ ಇದ್ದೀವಿ. ಅದರಿಂದ ಇದನ್ನು ನೆನಪಿಟ್ಕೊಳ್ಳಲಿಕ್ಕೆ, ಬರೆಯಲಿಕ್ಕೆ ಕಷ್ಟದ ವಿಷಯವೇನಲ್ಲ. ನಿಮ್ಮ ಮಾತೃಭಾಷೆಯಲ್ಲಿ ಇಂಗ್ಲೀಷ್, ಹಿಂದಿ, ಕನ್ನಡದಲ್ಲಿ ಬರೆದಿಟ್ಕೋಬೋದು. ಆದ್ಮೇಲೆ ಗುಣದ ಕೆಲವು ಅಂಶಗಳನ್ನು ನಾವಿಲ್ಲಿ ನೋಡೋಣ. ಭಾಷಾ ಪರಿಚ್ಛೇದ ಅನ್ನುವ ಒಂದು ಗ್ರಂಥದಲ್ಲಿ ಇದೇ ತರ್ಕದ ಬಗೆಗೆ ಕೆಲವೊಂದು ವಿಷಯಗಳನ್ನು ಹೇಳಿದ್ದಾರೆ. ಏನಂದರೆ, ಒಂದೊಂದು ಗುಣ, ದ್ರವ್ಯಗಳಲ್ಲಿ ಎಷ್ಟೆಷ್ಟು ಗುಣಗಳಿರುತ್ತೆ, ಅಂದರೆ ದ್ರವ್ಯಗಳಲ್ಲಿ ಎಷ್ಟು ಗುಣಗಳಿರುತ್ತೆ ಸಾಮಾನ್ಯವಾಗಿ. ಒಟ್ಟು 24 ಗುಣಗಳನ್ನು ಹೇಳಿದ್ದಾರೆ. ಆ 24 ಗುಣಗಳಲ್ಲಿ ಯಾವ ಯಾವ ಗುಣಗಳು ಯಾವ ಯಾವ ಪದಾರ್ಥಗಳಲ್ಲಿ ಇರುತ್ತೆ ಸಾಮಾನ್ಯವಾಗಿ ಅನ್ನೋದ್ರ ಬಗ್ಗೆ ಒಂದು ಸ್ಥೂಲ ಚರ್ಚೆ ಮಾಡಿದ್ದಾರೆ. ತುಂಬ ಸೂಕ್ಷ್ಮವಲ್ಲ, ಅದು ನಾವು ವಿಚಾರ ಮಾಡಬೇಕಾಗಿದ್ದು. ಇದು ಸಂಪೂರ್ಣವಾಗಿ ಗುಣದ ಬಗೆಗೆ ಏನು ವ್ಯಾಖ್ಯಾನ ಹೇಳ್ತಾರೆ ಅಂದರೆ, ಗುಣದ ಬಗೆಗೆ ಅಷ್ಟೊಂದು ಆಳವಾಗಿ ಚರ್ಚೆ ಮಾಡಿಲ್ಲ, ಸ್ಥೂಲವಾಗಿ ನಾವಿಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಅಂತೇಳಿ ಭಾಷಾಕಾರರು ಹೇಳ್ತಾರೆ. ಸೊ ಆ ದೃಷ್ಟಿಯಿಂದನೇ ತಗೊಳ್ಳೋಣ, ನಾವು ತುಂಬ ಆಳವಾಗಿ ಹೋಗೋದು ಬೇಡಿ. ಆದರೂ ಕೂಡ ನಮಗೆ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಜ್ಞಾನ ಇದರಿಂದ ನಮಗೆ ಸಿಗುತ್ತೆ. ಸೊ ಈ ದೃಷ್ಟಿಯಿಂದ किस किस द्रव्य में कौन कौन से गुण रहते हैं ಹೇಳ್ತಾ ಇದ್ದಾರೆ. इसके भी विवेचन किया है. ವಾಯುವಿನಲ್ಲಿ ಎಷ್ಟು ಗುಣಗಳಿದೆ ಅಂತ ಹೇಳ್ತಾ ಇದ್ದಾರೆ. ಸ್ಪರ್ಶಾದಿ 8 ಗುಣ है. ಸ್ಪರ್ಶಾದಿ ಅಂದರೆ ನಾವು ಮೊದಲನೇ ಸೂತ್ರ, ಗುಣದ ಸೂತ್ರವನ್ನು ಒಮ್ಮೆ ನೋಡಬೇಕಾಗುತ್ತೆ. ರೂಪ ರಸ ಗಂಧ ಸ್ಪರ್ಶ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಬರುತ್ತೆ ಕ್ರಮ. ರೂಪ ರಸ ಗಂಧ ಸ್ಪರ್ಶ ಸಂಖ್ಯಾ ಪರಿಮಾಣ ಪೃಥಕತ್ವ ಸಂಯೋಗ ವಿಭಾಗ ಪರತ್ವ ಪರತ್ವೇ ದ್ರವತ್ವ ಗುರುತ್ವ ಸ್ನೇಹ ಶಬ್ದ ಬುದ್ಧಿ ಸುಖ ಇಚ್ಛಾ ದ್ವೇಷ ಪ್ರಯತ್ನ ಧರ್ಮ ಅಧರ್ಮ ಸಂಸ್ಕಾರ 24 ಗುಣ. ಈ ರೀತಿ 24 ಗುಣಗಳನ್ನು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ, ಸ್ಪರ್ಶಾದಿ ವಾಯುವಿನಲ್ಲಿ ಸ್ಪರ್ಶಾದಿ ಅಂದಾಗ ನಾವು ಈ ಮೊದಲ 3 ಬಿಡಬೇಕು. ರೂಪ ರಸ ಗಂಧ ಈ 3 ಬಿಟ್ಟು ಸ್ಪರ್ಶದಿಂದ 8 ಗುಣ 8 ಅಂದರೆ ಸ್ಪರ್ಶದಿಂದ 8 ಅಂದರೆ ಸ್ಪರ್ಶ ಸಂಖ್ಯಾ ಪರಿಮಾಣ ಪೃಥಕತ್ವ ಸಂಯೋಗ ವಿಭಾಗ ಪರತ್ವ ಅಪರತ್ವ, ಇಲ್ಲಿಗೆ ನಿಲ್ಲಿಸಬೇಕಾಗತ್ತೆ 8 ಗುಣಗಳು. ಅದೇ ರೀತಿ ವೇಗ ನಾಮ ಸಂಸ್ಕಾರ 8 ಗುಣಗಳ ಜೊತೆಗೆ ವೇಗ ನಾಮದ ಒಂದು ಸಂಸ್ಕಾರ ಇದೆ ಅಂತ ಹೇಳ್ತಾ ಇದ್ದಾರೆ. ಸಂಸ್ಕಾರ ಇದೆ, ಆದರೆ ಯಾವ ರೀತಿಯ ಸಂಸ್ಕಾರ? ವೇಗ ನಾಮದ ಸಂಸ್ಕಾರ. ಅದು 8 9 ಗುಣಗಳು. ಹಾಗೆ ಆದ್ಮೇಲೆ ಜಲದ ಬಗೆಗೆ ಬಂದಾಗ ಮತ್ತೆ ಹೇಳ್ತಾರೆ ಸ್ಪರ್ಶಾದಿ 8 ಗುಣ. ಸ್ಪರ್ಶಾದಿ ಅಂದರೆ ನಾವು ಇವಾಗಲೇ ನೋಡಿದ್ವಿ, ವಾಯುವಿನಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಅಪರತ್ವದ ಬಗೆವರೆಗೂ 8 ಗುಣಗಳು. ವೇಗ, ಗುರುತ್ವ, ದ್ರವತ್ವ, ರೂಪ, ರಸ ತಥ ಸ್ನೇಹ ಈ 8 + 6 14 ಈ ರೀತಿ 14 ಗುಣಗಳನ್ನು ಹೇಳ್ತಾ ಇದ್ದಾರೆ. ಗುರುತ್ವ ಅಂದರೆ ಗಟ್ಟಿ, ಅಂದರೆ ಜಲವನ್ನು ಶೀತಲೀಕರಿಸಿದಾಗ ಗಟ್ಟಿ ಆಗುತ್ತೆ, ಗುರುತ್ವವನ್ನು ಹೊಂದ್ಕೊಳ್ಳುತ್ತೆ.
ಗಟ್ಟಿತ್ವ ಬರುತ್ತೆ, ಘನತ್ವ ಬರುತ್ತೆ, ದ್ರವತ್ವ ಬರುತ್ತೆ. ದ್ರವತ್ವ ನಮಗೆಲ್ರಿಗೂ ಗೊತ್ತಿದೆ. ರೂಪ ಇದೆ, ನೀರಿಗೆ ಒಂದು ರೂಪ ಇದೆ, ಆಕಾರ ಇದೆ. ರಸ ಇದೆ, ನೀರಿನಲ್ಲಿ ರಸ ಕೂಡ ಇದೆ, ಇದರ ಅನುಭವ ಇದೆ. ತಥಾ ಸ್ನೇಹ, ಸ್ನೇಹ ಅಂದರೆ ತುಪ್ಪದ ಒಂದು ಸ್ವಭಾವ ಏನಿದೆಯೋ ಅಥವಾ ಕೆಸರಿನ ಸ್ವಭಾವ ಇದೆಯೋ, ಅಂಟುವಿಕೆಯ ಸ್ವಭಾವ ಏನಿದೆಯೋ ಇದನ್ನು ಸ್ನೇಹ ಅಂತ ಹೇಳ್ತಾರೆ. ಸೊ ಈ ರೀತಿ 14 ಗುಣಗಳು ಜಲದಲ್ಲಿದೆ. इन्हीं 14 गुणों में स्नेह को निकाल दे और गंध को जोड़ दे तो ये 14 गुण पृथ्वी में पाए जाते हैं. ಈ 14 ಗುಣಗಳಲ್ಲಿ ಸ್ನೇಹ ಒಂದು ಗುಣವನ್ನು ತೆಗೆದು ಗಂಧವನ್ನು ಜೋಡಿಸಿದ್ರೆ, ಅಂದರೆ ಪೃಥ್ವಿಯಲ್ಲಿ ಗಂಧ ಗುಣ ಒಂದು ಅಧಿಕ ಇರುತ್ತೆ, ಆದರೆ ಸ್ನೇಹ ಗುಣ ಇಲ್ಲ ಅಂತ ಹೇಳ್ತಾರೆ. ಸ್ನೇಹ ಗುಣ ಜಲದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಸ್ನೇಹದ ಗುಣವನ್ನು ತೆಗೆದು ಗಂಧದ ಗುಣವನ್ನು ಜೋಡಿಸಿದಾಗ ಈ 14 ಗುಣಗಳು ಪೃಥ್ವಿಯಲ್ಲಿ ಅಂದರೆ ಭೂಮಿಯಲ್ಲಿ ಕಂಡುಬರುತ್ತೆ, ಮಣ್ಣಿನಲ್ಲಿ ಕಂಡುಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಆತ್ಮ ಮೇ ಬುದ್ಧಿ ಆದಿ 6 ಸಂಖ್ಯಾ ಆದಿ 5 ಭಾವನಾ ಧರ್ಮ और अधर्म ಸಂಖ್ಯಾ ಆದಿ 5 ಭಾವನಾ ಧರ್ಮ और अधर्म ये 14 ಗುಣ है. ಆತ್ಮದಲ್ಲಿ ಬುದ್ಧಿ ಆದಿ 6 ಗುಣಗಳು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬುದ್ಧಿ ಎಲ್ಲಿಂದ ಶುರುವಾಗುತ್ತೆ ನೋಡಿ, ಬುದ್ಧಿ, ಸುಖ, ದುಃಖ, ಇಚ್ಛಾ, ದ್ವೇಷ, ಪ್ರಯತ್ನ, ಆಮೇಲೆ ಧರ್ಮ. ಬುದ್ಧಿ ಆತ್ಮದಲ್ಲಿದೆ, ಸುಖ ಇದೆ, ದುಃಖ ಇದೆ, 3 ಗುಣ ಆಯಿತು, ಇಚ್ಛಾ, ದ್ವೇಷ, 5 ಆಯಿತು ಪ್ರಯತ್ನ. ಇದು ಆತ್ಮದ ಗುಣ. ಈ 6 ಬುದ್ಧಿ ಆದಿ 6 ಸಂಖ್ಯಾ ಆದಿ 5. ಸಂಖ್ಯಾ ಆದಿ 5 ಅಂದರೆ ಸಂಖ್ಯಾ, ಪರಿಮಾಣ, ಪೃಥಕತ್ವ, ಸಂಯೋಗ, ವಿಭಾಗ. ಇದು ಸ್ಥೂಲ ರೂಪದಲ್ಲಿ ಹೇಳ್ತಾ ಇದ್ದಾರೆ, ಅದರಿಂದ ವಿಚಾರ ಮಾಡಬೇಕಾಗಿದೆ. ಅಂದರೆ ಆತ್ಮದ ಇವೆಲ್ಲವೂ ಸ್ಥೂಲ ಗುಣಗಳು, ಸೂಕ್ಷ್ಮ ಗುಣ ಅಥವಾ ಸ್ವರೂಪ ಗುಣ ಅಲ್ಲ. ಇದನ್ನು ನಾವು ಸ್ವಲ್ಪ ಮನದಟ್ಟು ಮಾಡ್ಕೋಬೇಕಾಗಿದೆ. ಮುಂದೆ ಸಂಖ್ಯಾ ಆದಿ 5 ಭಾವನಾ ಅನ್ನುವಂಥ ಒಂದು ಗುಣಗಳಿದೆ. ಧರ್ಮ और ಅಧರ್ಮ, ಧರ್ಮ ಮತ್ತು ಅಧರ್ಮ ಇದು ಕೂಡ ಆತ್ಮದ ಗುಣಗಳು. ಅಂದರೆ ಸ್ಥೂಲ ದೃಷ್ಟಿಯಿಂದ ಆತ್ಮದ ಜೊತೆಗೆ ಸ್ಥೂಲ ಶರೀರ ಅಥವಾ ಸೂಕ್ಷ್ಮ ಶರೀರ ಇದ್ದಾಗ ಇರುವಂತಹ ಗುಣಗಳಿವೆಲ್ಲ, ಇದನ್ನು ಸೇರಿ 14 ಅಂತ ಹೇಳ್ತಾ ಇದ್ದಾರೆ. ಕಾಲ್ और ದಿಶಾ में ಸಂಖ್ಯಾ ಆದಿ 5 ಗುಣ है. ಕಾಲ ಮತ್ತು ದಿಶೆಯಲ್ಲಿ ಸಂಖ್ಯೆ ಇದೆ. ಸಂಖ್ಯೆ ಅಂತೂ ನಮಗೆ ಗೊತ್ತೇ ಇದೆ. ಇವನ್ ಆತ್ಮದಲ್ಲಿ ನಾವು ನೋಡುವಂಥ ಬುದ್ಧಿ, ಸುಖ, ದುಃಖ, ಇಚ್ಛಾ, ದ್ವೇಷ, ಪ್ರಯತ್ನ ನಾವೆಲ್ಲರೂ ಅನುಭವಿಸ್ತೀವಿ. ಆದರೆ ಇದು ವಾಸ್ತವದಲ್ಲಿ ಆತ್ಮದ ಗುಣ ಅಲ್ಲ, ಸ್ವರೂಪ ಗುಣ ಅಲ್ಲ, ಆತ್ಮದ ಸ್ವರೂಪ ಗುಣ ಅಲ್ಲ. ಆತ್ಮದ ಸಂಯೋಗದಲ್ಲಿ ಉಂಟಾಗುವಂಥ, ಆತ್ಮ ಮತ್ತು ಪ್ರಕೃತಿಯ ಸಂಯೋಗದಲ್ಲಿ ಉಂಟಾಗುವಂಥ ಗುಣಗಳಿವೆಲ್ಲವು. ಇಲ್ಲಿ ಇವರು ಸ್ಥೂಲ ದೃಷ್ಟಿಯಿಂದ ಏನು ಹೇಳ್ತಾ ಇದ್ದಾರೋ ಅಷ್ಟನ್ನ ಮಾತ್ರ ನಾವು ತಿಳ್ಕೊಬೇಕಾಗಿದೆ. ಅಂತಿಮ ಸ್ವರೂಪದ ಜೊತೆಗೆ ನಾವು ಆತ್ಮವನ್ನ ಹೋಲಿಕೆ ಮಾಡುವ ಅವಶ್ಯಕತೆ ಇಲ್ಲ. ಕಾಲ और दिशा में संख्या आदि 5 गुण है. ಸಂಖ್ಯಾ ಆದಿ 5 ಗುಣ ಅಂದರೆ ಸಂಖ್ಯಾ, ಪರಿಮಾಣ, ಪೃಥಕತ್ವ, ಸಂಯೋಗ, ವಿಭಾಗ, ಪರತ್ವ. ಸಂಖ್ಯಾ, ಪರಿಮಾಣ, ಪೃಥಕತ್ವ, ಸಂಯೋಗ, ವಿಭಾಗ ಈ 5 ಗುಣಗಳು. और आकाश में संख्या आदि 5 और ಶಬ್ದ है. ಆಕಾಶದಲ್ಲಿ 5 ಸಂಖ್ಯಾದಿ 5 ಗುಣಗಳ ಜೊತೆಗೆ ಒಂದು ಶಬ್ದವಿದೆ. ಆಕಾಶದಲ್ಲಿ ಶಬ್ದ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ನಾವು ಅಧ್ಯಯನ ಮಾಡಿದಾಗ ಶಬ್ದದಲ್ಲಿ ಆಕಾಶವಿದೆ, ಅಂದ್ರೆ ಆಕಾಶದ ತನ್ಮಾತ್ರೆ. ಆಕಾಶಕ್ಕಿಂತ ಮೊದಲು ಶಬ್ದದ ಉತ್ಪತ್ತಿ ಆಗುತ್ತೆ. ಉತ್ಪತ್ತಿ ರಹಸ್ಯ ಕೂಡ ಮುಂದೆ ಬರುತ್ತೆ. ಸೃಷ್ಟಿಯ ಉತ್ಪತ್ತಿಯಲ್ಲಿ ಯಾವುದು ಮೊದಲು ಯಾವುದು ನಂತರ ಅನ್ನೋದ್ರ ಬಗೆಗೆ ಇದನ್ನು ಕೂಡ ನಾವು ಮುಂದೆ ವಿಚಾರ ಮಾಡ್ತೀವಿ. ಈಶ್ವರ ಮೇ ಸಂಖ್ಯಾ ಆದಿ 5, ಈಶ್ವರನಲ್ಲಿ ಸಂಖ್ಯಾ ಆದಿ 5 ಗುಣಗಳಿದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಬುದ್ಧಿ, ಇಚ್ಛಾ और ಯತ್ನ है. ಈಶ್ವರನಲ್ಲಿ ಬುದ್ಧಿ ಇದೆ, ಈಶ್ವರನಲ್ಲಿ ಇಚ್ಛಾ ಇದೆ ಮತ್ತು ಪ್ರಯತ್ನವಿದೆ ಅಂತ ಹೇಳ್ತಾ ಇದ್ದಾರೆ. ಇಚ್ಛಾ ಗುಣ, ಪ್ರಯತ್ನ ಗುಣ और ಬುದ್ಧಿ, ಜ್ಞಾನ ಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಇದು ಪರಮಾತ್ಮನ ಮತ್ತು 3 ಗುಣಗಳು. ಅದರ ಜೊತೆಗೆ ಸಂಖ್ಯಾದಿ 5 ಗುಣಗಳು ಇದೆ ಅಂತ ಹೇಳ್ತಾರೆ ಪರಮಾತ್ಮನಲ್ಲಿ. ಇದು ಕೂಡ ಸ್ಥೂಲ ದೃಷ್ಟಿಯಿಂದ ಹೇಳುವಂತ ವಿವೇಚನೆ. ಇದನ್ನ ನಾವು ತಿಳ್ಕೊಬೇಕಾಗಿದೆ. 8 ಗುಣ है. मन में परत्व अपरत्व संख्या आदि 5 और वेग ये 8 गुण है. ಮನದಲ್ಲಿ ಪರತ್ವ ಅಪರತ್ವಾದಿ 5 ಗುಣಗಳು. ಅಂದ್ರೆ ಪರತ್ವದಿಂದ ಶುರು ಆಗುತ್ತೆ. ಪರತ್ವ, ಅಪರತ್ವ, ಗುರುತ್ವ, ದ್ರವತ್ವ, ಸ್ನೇಹ ಈ 5 ಗುಣಗಳು ಜೊತೆಗೆ ವೇಗ और वेग संख्या. परत्व अपरत्व संख्या आदि 5 और ये गुण. ಸಂಖ್ಯಾ ಆದಿ 5 ಅಂದ್ರೆ ಸಂಖ್ಯಾ, ಪರಿಮಾಣ, ಪೃಥಕತ್ವ, ಸಂಯೋಗ, ವಿಭಾಗ, ಪರತ್ವ, ಅಪರತ್ವ, ಅದರ ಜೊತೆಗೆ ವೇಗ. ಈ ರೀತಿ 8 ಗುಣಗಳು ಮನಸ್ಸಿನಲ್ಲಿ
ಇದೆ ಅಂತ ವಿವೇಚನೆ ಮಾಡ್ತಾ ಇದ್ದಾರೆ. ಇದು ಒಂದು ಅಂಶ ನಾವು ಹಿಂದಿನ ಕಕ್ಷೆಯಲ್ಲಿ ಸ್ವಲ್ಪ ವಿವೇಚನೆ ಮಾಡಬೇಕಾಗಿತ್ತು, ಅದನ್ನು ನಾನೀಗ ಪೂರ್ಣ ಮಾಡಿದ್ದೇನೆ. ಈಗ ಕರ್ಮದ ಬಗೆಗೆ ನೋಡೋಣ. ಪದಾರ್ಥಗಳಲ್ಲಿ ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವ. ಸಪ್ತ ಪದಾರ್ಥ. ನಾವೀಗ ದ್ರವ್ಯವನ್ನ ನೋಡಿದ್ವಿ, ಗುಣವನ್ನು ನೋಡಿದ್ವಿ, ಕರ್ಮವನ್ನು ನೋಡೋಣ. ಸೂತ್ರ ಹೇಳುತ್ತೆ, ಉತ್ಕ್ಷೇಪಣ, ಅವಕ್ಷೇಪಣ, ಆಕುಂಚನ, ಪ್ರಸಾರಣ, ಗಮನಾನಿ ಪಂಚಕರ್ಮಾಣಿ. 5 ಕರ್ಮಗಳಿವೆ. ಯಾವುದೆಲ್ಲ? ಉತ್ಕ್ಷೇಪಣ, ಮೇಲಕ್ಕೆ ಹೋಗುವುದು. ಅವಕ್ಷೇಪಣ, ಕೆಳಕ್ಕೆ ಬರುವುದು ಅಥವಾ ಕೆಳಕ್ಕೆ ಬೀಳುವುದು. ಆಕುಂಚನ ಅಂದರೆ ಸಮೀಪಕ್ಕೆ ಬರುವುದು ಅಥವಾ ಸಂಕುಚನ ಆಗುವುದು. ಪ್ರಸಾರಣ, ದೂರಕ್ಕೆ ಹೋಗುವುದು ಅಥವಾ ವಿಸ್ತಾರವಾಗುವುದು. ಗತಿ ಅಂದರೆ ಎಲ್ಲ ರೀತಿಯ ಗತಿಶೀಲತೆ, ಎಲ್ಲ ರೀತಿಯ ಚಲನೆಗಳು. ಉಳಿದದ್ದು ಈ 4 ಹೊರತುಪಡಿಸಿ ಉಳಿದದ್ದು ಯಾವುದೆಲ್ಲ ಇದೆಯೋ ಅವನ್ನು ಗತಿ ಅಂತ ಹೇಳ್ತಾ ಇದ್ದಾನೆ. ಈ ರೀತಿ 5 ಪ್ರಕಾರದ ಕರ್ಮಗಳು ನಡೆಯುತ್ತೆ ಈ ಪ್ರಪಂಚದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಭಿನ್ನವಾಗಿ ಯಾವುದೇ ಹೊಸ ಕರ್ಮಗಳನ್ನು ಅವರು ನೋಡಿಲ್ಲ. ಇಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ, 5 ಕರ್ಮಗಳಿದೆಯೋ ಇನ್ನು ಯಾವುದಾದ್ರೂ ಇದೆಯಾ, ಅದು ಇದ್ರೆ ಗಮನದಲ್ಲಿ ಬರುತ್ತಾ, ಗಮನದಲ್ಲಿ ಬರಲು. ಅಂದ್ರೆ ಗತಿಯೊಳಗಡೆ ಈ 5 ಕರ್ಮಗಳು ಸೇರುತ್ತಾ, ಅಂದ್ರೆ ಈ 5 ಕರ್ಮದೊಳಗಡೆ ಉಳಿದ ಅನ್ಯ ಎಲ್ಲ ಕರ್ಮಗಳನ್ನ ಸಂಯೋಜನೆ ಮಾಡಲಿಕ್ಕೆ ನೋಡಿದ್ದಾರೆ ಋಷಿಗಳು. ಭಾಷೆ ಇದೆ, ಹೇಳ್ತಾರೆ, ಕರ್ಮ ವಿಭಜತೆ, ಕರ್ಮವನ್ನು ವಿಭಜಿಸಲಾಗ್ತಾ ಇದೆ. ಏನು ಅಂತ? ಉತ್ಕ್ಷೇಪಣಾನೈತಿ. ಸಂಯೋಗ ಭಿನ್ನತ್ವೇ ಸತಿ ಸಂಯೋಗ ಅಸಮವಾಯಿ ಕಾರಣಂ ಕರ್ಮ ಕರ್ಮತ್ವಂ ಜಾತಿ ಮತ್ವ. ಇನ್ನೊಂದು ಮಾತು. ಸಂಯೋಗ ಭಿನ್ನತ್ವೇ ಸತಿ, ಸಂಯೋಗವನ್ನು ಹೊರತುಪಡಿಸಿ ಸಂಯೋಗ ಅಸಮವಾಯಿ ಕಾರಣಂ, ಸಂಯೋಗದ ಸಮವಾಯಿ ಕಾರಣ. ಸಾಮಾನ್ಯವಾಗಿ ಸಮವಾಯಿ ಕಾರಣ ದ್ರವ್ಯ, ಹೆಚ್ಚಾಗಿ ಸಮವಾಯಿ ಕಾರಣ ದ್ರವ್ಯ ಇರುತ್ತೆ, ಕೆಲವೊಮ್ಮೆ ಗುಣಗಳು ಇರುತ್ತೆ. ಅಂದ್ರೆ ಆ ಸಮಯದ ಕಾರಣ, ತಾತ್ಕಾಲಿಕ ಕಾರಣ, ಅದನ್ನ ಹೊರತುಪಡಿಸಿ ಆ ಕ್ರಿಯೆ ಅಥವಾ ದ್ರವ್ಯ ಅಥವಾ ಗುಣ ಅದಕ್ಕೆ ಅಸ್ತಿತ್ವ ಇರಲ್ಲ. ಯಾವುದಕ್ಕೆ ಅಸ್ತಿತ್ವ ಯಾವಾಗ ಇರಲ್ಲ? ಸಮವಾಯಿ ಕಾರಣ ಇದ್ದಾಗ. ಆದ್ರೆ ಅಸಮವಾಯಿ ಕಾರಣ ಅಸ್ತಿತ್ವ ಇರುತ್ತೆ. ಅಸಮವಾಯಿ ಕಾರಣ ಇಲ್ಲಾಂದ್ರೂ ಕೂಡ ದ್ರವ್ಯದ ಅಸ್ತಿತ್ವ ಇರುತ್ತೆ. ಅಸಮವಾಯಿ ಕಾರಣ ಇಲ್ಲಾಂದ್ರೂ ಕೂಡ ಗುಣ ಅಥವಾ ರೂಪವನ್ನು ನಾವು ನೋಡಬಹುದು. ಕರ್ಮವನ್ನು ಕೂಡ ಕೆಲವೊಮ್ಮೆ ನಾವು ಅಸಮವಾಯಿ ಕಾರಣದ ಸ್ಥಿತಿಯಲ್ಲಿ ನೋಡಬಹುದು. ಈ ದೃಷ್ಟಿಯಿಂದ ಏನು ಹೇಳ್ತಾರೆ ಅಂದರೆ, ಸಂಯೋಗ ಭಿನ್ನತ್ವೇ ಸತಿ, ಸಂಯೋಗವನ್ನು ಹೊರತುಪಡಿಸಿ ಸಂಯೋಗ ಅಸಮವಾಯಿ ಕಾರಣಂ ಕರ್ಮ. ಸಂಯೋಗದ ಅಸಮವಾಯಿ ಕಾರಣ ಯಾವುದಿದೆಯೋ ಅದು ಕರ್ಮ. ಸಮವಾಯಿ ಕಾರಣ ಸಾಮಾನ್ಯವಾಗಿ ದ್ರವ್ಯವಿರುತ್ತೆ, ಸಾಮಾನ್ಯವಾಗಿ ಗುಣವಿರುತ್ತೆ. ಅದರಿಂದ ದ್ರವ್ಯ ಮತ್ತು ಗುಣವನ್ನು ಬೇರ್ಪಡಿಸಲಿಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದಾರೆ. ಸಂಯೋಗ ಭಿನ್ನತ್ವೇ ಸತಿ. ಈಗ ನೋಡಿ, 2 ಕೈ ಒಂದಕ್ಕೊಂದು ಸೇರ್ಕೊಳ್ತು, ಇದು ಸಂಯೋಗವಾಯಿತು. ಈ ಸಂಯೋಗವನ್ನು ಹೊರತುಪಡಿಸಿ ಸಂಯೋಗದ ಅಸಮವಾಯಿ ಕಾರಣ ಯಾವುದು? ಸಮವಾಯಿ ಕಾರಣ ದ್ರವ್ಯ. ದ್ರವ್ಯ ಅಂದರೆ 2 ಕೈಗಳು ನನ್ನದು ಒಂದು ದ್ರವ್ಯ ಪದಾರ್ಥ, ಪಂಚಭೂತಗಳಿಂದ ಆದಂಥ ದ್ರವ್ಯ. ಸಂಯೋಗ ಭಿನ್ನತ್ವೇ ಸತಿ, ಸಂಯೋಗವನ್ನು ಹೊರತುಪಡಿಸಿ ಸಂಯೋಗಕ್ಕೆ ಕಾರಣವಾದಂತಹ ಅಸಮವಾಯಿ ಕಾರಣ. ಸಮವಾಯಿ ಕಾರಣ ಯಾವುದು? ದ್ರವ್ಯಗಳು, ಅಂದರೆ 2 ಕೈಗಳು. ಅಸಮವಾಯಿ ಕಾರಣ ಯಾವುದು? ಈ ಒಂದು ಚಲನೆ. ಗೊತ್ತಾಗ್ತಾ ಇದೆಯಲ್ಲ? ಸಂಯೋಗ ಮತ್ತು ವಿಯೋಗಕ್ಕೆ ಈ ಒಂದು ಚಲನೆ ಏನಿದೆಯೋ ಇದು ಅಸಮವಾಯಿ ಕಾರಣ. ಸಮವಾಯಿ ಕಾರಣ ದ್ರವ್ಯ ಇಲ್ಲ ಅಂತ ಹೇಳಿದ್ರೆ ಚಲನೆನೂ ಇಲ್ಲ. ಸೊ ದ್ರವ್ಯ ಇದೆ, ದ್ರವ್ಯ ಅದರ ಸಂಯೋಗಕ್ಕೆ ಸಮವಾಯಿ ಕಾರಣ ದ್ರವ್ಯ, ಅಸಮವಾಯಿ ಕಾರಣ ಕರ್ಮ. ಸೊ ಈ ಕರ್ಮವನ್ನ ಈ ರೀತಿ ಹೇಳ್ತಾ ಇದ್ದಾರೆ. ಸಂಯೋಗ ಭಿನ್ನತ್ವೇ ಸತಿ, ಸಂಯೋಗವನ್ನು ಹೊರತುಪಡಿಸಿ. ಯಾಕೆಂದ್ರೆ ಸಂಯೋಗ ಅನ್ನೋದು ಒಂದು ಗುಣ. ಸೊ ಅದರಿಂದ ಸಂಯೋಗದನ್ನ ಕರ್ಮದಿಂದ ಬೇರ್ಪಡಿಸಲಿಕ್ಕೆ ಸಂಯೋಗ ಭಿನ್ನತ್ವೇ ಸತಿ ಅಂತ ಹೇಳಿದ್ರು. ಹಾಗೆ ಅಸಮವಾಯಿ ಕಾರಣ ಅಂತ ಹೇಳಿದ್ರು. ಸಮವಾಯಿ ಕಾರಣ ಅಲ್ಲ, ಯಾಕೆಂದ್ರೆ ಸಮವಾಯಿ ಕಾರಣ ದ್ರವ್ಯಗಳಾಗುತ್ತೆ, ಸಂಯೋಗ ಗುಣವಾಗುತ್ತೆ. ಸೊ ಗುಣವನ್ನ ಬೇರ್ಪಡಿಸಲಿಕ್ಕೆ, ದ್ರವ್ಯವನ್ನ ಬೇರ್ಪಡಿಸಲಿಕ್ಕೆ ಈ ರೀತಿ ಒಂದು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸಂಯೋಗ ಭಿನ್ನತ್ವೇ ಸತಿ, ಸಂಯೋಗವನ್ನು ಹೊರತುಪಡಿಸಿ ಸಂಯೋಗ ಅಸಮವಾಯಿ ಕಾರಣಂ ಕರ್ಮ. ಈ ಸಂಯೋಗಕ್ಕೆ ಕಾರಣವಾದಂಥ ಅಸಮವಾಯಿ ಕಾರಣ ಯಾವುದಿದೆಯೋ ಅದು ಈ ಒಂದು ಚಲನೆ, ಈ ಒಂದು ಗತಿ, ಅದನ್ನ ಏನು ಹೇಳ್ತಾರೆ? ಕರ್ಮ ಅಂತ ಹೇಳ್ತಾರೆ. ಕರ್ಮತ್ವ ಜಾತಿ ಮಧ್ವ. ಕರ್ಮ ಕೂಡ ಜಾತಿಯಲ್ಲಿ ಒಳಗೊಳ್ಳುತ್ತೆ. ಅನೇಕ ಕರ್ಮಗಳು, ಭಿನ್ನ ಭಿನ್ನ ಕರ್ಮಗಳನ್ನೆಲ್ಲ
ಒಟ್ಟುಗೂಡಿಸಿ ನಾವು ಜಾತಿಯ ಅಂತರ್ಗತದಲ್ಲಿ ಅಂದರೆ ಒಂದು ಪ್ರಕಾರದ ಗುಣಕ್ಕೆ ಸೇರಿಸ್ಬೋದು. ಅನೇಕ ಕರ್ಮಗಳನ್ನು, ಇವೆಲ್ಲ ಕರ್ಮಕ್ಕೆ ಸೇರ್ಪಟ್ಟಂತಹ ಜಾತಿಗಳು ಅಂತ ಹೇಳ್ತೇವೆ. ಕರ್ಮ ಮಾಡುವವರನ್ನು ಕರ್ಮಶೀಲತೆಯ ಜಾತಿ ಅಂತ ಹೇಳ್ತೇವೆ. ಕರ್ಮರಹಿತರಾದರನ್ನು ಕರ್ಮರಹಿತ ಜಾತಿ ಅಂತ ಹೇಳ್ತೇವೆ. ಈ ರೀತಿ ಜಾತಿಯ ಒಳಗಡೆ ಕರ್ಮ ಕೂಡ ಬರುತ್ತೆ, ಗುಣವೂ ಜಾತಿ ಒಳಗಡೆ ಬರುತ್ತೆ, ದ್ರವ್ಯವೂ ಜಾತಿ ಒಳಗಡೆ ಬರುತ್ತೆ. ಸೊ ಕರ್ಮವು ಕೂಡ ಒಂದು ಜಾತಿಯಲ್ಲಿ ಸಮಾಹಿತವಾಗಲಿಕ್ಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ನಾನು ಭ್ರಮಣಾದಿರಪಿ ಅತಿರಿಕ್ತಸ್ಯ ಕರ್ಮಣಃ ಸತ್ವಾತ್ ಪಂಚೇತ್ಯನು ಅನುಪಪನ್ನಮಿತಿ ಚೇತ್. ಭ್ರಮಣಾದಿ ಇನ್ನೂ ಅನೇಕ ಕರ್ಮಗಳಿರುವಾಗ ಪಂಚೇತಿ ಕೇವಲ 5 ಕರ್ಮಗಳು ಅಂತ ಯಾವ ರೀತಿ ನೀವು ಸಿದ್ಧಪಡಿಸ್ತೀರಾ ಅಂತ ಕೇಳಿದಾಗ, ನ ಭ್ರಮಣಾದೀನಾಮಪಿ ಗಮನೆ ಅಂತರ್ಭಾವಾತ್ ನ ಅಧಿಕತ್ವಂ ವಿರೋಧ ಪಂಚಾದಿತ್ವಂ ವಿರೋಧ ಅಂತ ಹೇಳ್ತಾರೆ. ಭ್ರಮಣಾದಿ ಕರ್ಮಗಳು ಗಮನದ ಒಳಗಡೆ ಸೇರ್ಕೊಳ್ಳೋದ್ರಿಂದ 5 ಕರ್ಮಕ್ಕೆ ಭಿನ್ನವಾಗಿ ಬೇರೆ ಕರ್ಮ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಭಾಷ್ಯಕಾರರು. ಈ ರೀತಿ ನಾವು ಕರ್ಮದ 5 ವಿಭಾಗವನ್ನು ನೋಡಿದ್ವಿ. ಉತ್ಕ್ಷೇಪಣ, ಅವಕ್ಷೇಪಣ, ಆಕುಂಚನ, ಪ್ರಸಾರಣ, ಗಮನಮಿತಿ ಕರ್ಮ. ಸಂಯೋಗ ಭಿನ್ನತ್ವೇ ಸತಿ ಸಂಯೋಗ ಅಸಮವಾಯಿ ಕಾರಣಂ ಕರ್ಮ. ಸಂಯೋಗವನ್ನು ಹೊರತುಪಡಿಸಿ ಅಸಮವಾಯಿ ಕಾರಣಗಳು, ಸಂಯೋಗಕ್ಕೆ ಕಾರಣವಾದಂಥ ಅಸಮವಾಯಿ ಕಾರಣ ಯಾವುದಿದೆಯೋ ಅದನ್ನು ಕರ್ಮ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ನಾವಿಂದು ಕರ್ಮದ ಬಗೆಗೆ ನೋಡಿದ್ವಿ. ಇದರ ಬಗ್ಗೆ ಹೆಚ್ಚಿನ ವಿಷಯವನ್ನು ನಾಳೆ ಮತ್ತೆ ವಿಚಾರ ಮಾಡೋಣ, ಹಾಗೆ ಮುಂದುವರಿಯೋಣ. ಜೈ ಹಿಂದ್, ನಮಸ್ತೆ.